ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಈಗ ಇವೆಂಟ್ಗೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ 8 o'clock ಆಗಿದೆ. ಈಗ ಹೊರಡಬೇಕು. ಲೆಟ್ಸ್ ಗೋ, ಬನ್ನಿ. ಆ್ಯಕ್ಚುಲಿ ನನ್ನ ತಂಗಿಗೆ ಇನ್ನೂ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು. ನಾನೆಲ್ಲ ಅವಳಿಗೆ ಇದರಲ್ಲಿ ಏನೋ MG ರೋಡಲ್ಲಿ ಇರೋದು ಅಂತ, ಡೆಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಬರಲಿ ಈಗಲೂ ಹೇಳಲ್ಲ. ಐ ನೋ, ಸರ್ಪ್ರೈಸ್. ಎಂತಂದ್ರೆ ಫ್ಲೈಟಲ್ಲಿ ಹೋಗೋದು. ಆಧಾರ್ ಕಾರ್ಡ್ ಬೇಕು. ಎಲ್ಲಿ? ಇದೆಯಾ? ಹಾಂ, ಈ ಕಡೆ ಬಾ. ಇಲ್ಲಿ ಶೂಟ್ ಮಾಡ. ಇಲ್ಲಿ ಫುಲ್ಲು ಬ್ಯಾಕ್ ಚೆಕಿಂಗ್ ಇರುತ್ತೆ. ಹೌ ಡು ಯು ಫೀಲ್ ಏರ್ಪೋರ್ಟ್? ಸೂಪರ್. ಹೌದಾ? ಇದೆಲ್ಲ ಉಂಟು. ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಇದೆ? ಶಾಪ್. ಶಾಪ್ ಇರುತ್ತೆ. ಇದೆಲ್ಲ ಏನಾದರೂ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಆ್ಯಂಡ್ ಗೋ. ಎಮರ್ಜೆನ್ಸಿ. ಅಲ್ಲಿದೆಯಲ್ಲ 080 ಅಂತ, ಅದರಲ್ಲಿ ನಮ್ಮ ಹತ್ರ ವೀಸಾ ಕಾರ್ಡು ಅದು ನೋಡಲ್ಲ ನ್ಯಾಷನಲ್ ನನ್ನ ಹತ್ರ ಇರೋದು. ಆಯಿತಾ? ವೀಸಾ ಕಾರ್ಡು ಅದು ಇದು ಇದ್ದರೆ ಲೈಕ್ ದೆರ್ ಆರ್ ಫ್ಯೂ ಕಾರ್ಡ್ಸ್, ಅದನ್ನ ಕೊಟ್ಬಿಟ್ಟು ಅಲ್ಲಿಗೆ ಹೋದರೆ ₹1 ಯು ಕ್ಯಾನ್ ಹ್ಯಾವ್ ಎವ್ರಿಥಿಂಗ್. ₹1 ಅಷ್ಟೇ ಕಟ್ಟಾಗೋದು. ಈಗ ನಯನ ಬೇರೆ ಸೀಟಲ್ಲಿ ಕೂರೋದು. ನಯನ ಎಮರ್ಜೆನ್ಸಿಗೆ ಸೀಟಲ್ಲಿ ಕೂರಿಸ್ತಾ ಇದ್ದೀನಿ. ಅವಳಿಗೆ ಭಯ ಅಲ್ವಾ ಎಮರ್ಜೆನ್ಸಿಯಲ್ಲಿ ಇದೆಯಲ್ಲ, ಅದಕ್ಕೆ. ನಾವೀಗ ಹೋಗ್ಬೇಕಿರೋದು D17. ಆಯಿತಾ? ಅದಕ್ಕೆ D17 ಎಲ್ಲಿದೆ ಅಲ್ಲಿ ಹುಡುಕ್ತಾ ಹೋಗಬೇಕು. ನೀ ಎಲ್ಲಿಗೆ ಹೋಗ್ತೀಯಾ? ಈಗ ಎಲ್ಲಿಗೆ ಹೋಗ್ಬೇಕು? D7 ಡಿ ನಾಸಿ ಡಿ ಅಲ್ಲ, ಸಾರಿ, D12 ಈ ಕಡೆ. ಹಾಂ, 7 ಅನ್ಕೊಂಡು. ಅದು ಲಾಸ್ಟ್ ಮಲೇಷಿಯಾದು D7. ನೈನಾ, ಐ ಯು ರೆಡಿ ಟು ಫ್ಲೈ? ಭಯ ಆಗ್ತಾ ಇದ್ದ? ನೀ ಇಲ್ಲಿ ಕೂತ್ಕೋದ್ಯಾ? ಭಯರ ಹೇಳ್ತಿದ್ದಲ್ಲ ಫ್ಲೈಟಲ್ಲಿ ಹೋಗ್ಬೇಕು ಅಂತ. ಓಕೆರ ಈಗ ಫ್ಲೈಟಲ್ಲಿ ಹೋಗೋದು. ಆ್ಯಕ್ಚುಲಿ ನಮ್ಮ ನಯನ ಸೀಟು ಎಮರ್ಜೆನ್ಸಿ ಸೀಟಿಗೆ ಹಾಕಿದ್ದೆ. ನಾನು ಹೇಗೋ ಎಮರ್ಜೆನ್ಸಿ ಸೀಟ್ಗೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಆ್ಯಂಡ್ ಸ್ಪೇಸ್ ಇರುತ್ತಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಎಮರ್ಜೆನ್ಸಿ ಸೀಟೆಲ್ಲ ಫುಲ್ ಕಂಪ್ಲೀಟ್ ಆಗಿಬಿಡಿದೆ ಆ್ಯಂಡ್ ದೇರ್ ಇಸ್ ನೋ ಸ್ಪೇಸ್. ಅಂದರೆ ಏನಂತಾರೆ, ಫುಲ್ ಆಗಿದೆ ಫ್ಲೈಟ್. ಅದಕ್ಕೆ ಎಕ್ಸ್ಚೇಂಜ್ ಮಾಡೋಕ್ಕೂ ಯಾರೂ ಒಪ್ಕೊಳ್ಳಲ್ಲ, ಯಾಕಂದರೆ ಅವರು ಎಮರ್ಜೆನ್ಸಿ ಸೀಟೇ ಬುಕ್ ಮಾಡಿರ್ತಾರೆ ಬಿಕಾಸ್ ದೇ ನೀಡ್ ಲೆಗ್ ಸ್ಪೇಸ್ ಅಂತ. ಸೊ ಅದಕ್ಕೋಸ್ಕರ ನಾನೇ ಲೈಕ್ ನಾರ್ಮಲ್ ಸೀಟಿಗೆ ಬಂದಿದ್ದೀನಿ ಈಗ. ಸೊ ನಂದು ಆಲ್ರೆಡಿ ಈ ಕಡೆ ಇತ್ತು. ಸೊ ನಯನದು ಎಮರ್ಜೆನ್ಸಿ ಸೀಟ್ ಆ್ಯಂಡ್ ವಿಂಡೋ ಸೀಟ್ ಇದ್ದಿದ್ದರಿಂದ ಇದು. ಆ್ಯಂಡ್ ಅದರಲ್ಲೂ ಒಂದು ಹುಡುಗಿ ಕೂತಿದ್ರು. ಸೊ ಇಟ್ ವಾಸ್ ಓಕೆ ಟು ಎಕ್ಸ್ಚೇಂಜ್. ಸೊ ನಾವು ಪ್ಲೇಸ್ನ ಸ್ವಿಚ್ ಮಾಡ್ಕೊಂಡ್ವಿ. ಯಾಕೆ ಹಾಗೆ ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆಗಿದೆ, ಇಂಜಿನ್ ಸ್ಟಾರ್ಟ್ ಆಗಿತ್ತು. So given that 3 of us are in a room, should I just sit at the corner of the ನೈನಾ ಫ್ಲೈಟಲ್ಲಿ ರೆಸ್ಟ್ ರೂಮ್ ಹೇಗಿರುತ್ತಂತ ನೋಡ್ಬೇಕಾ? ಹೋಗಿ ನೋಡಿ. ನಿಮಗೆ ವಾಮಿಟ್ ಬಂದರೆ ಅದಾದ್ರೆ ಮಿಸ್ಟರ್ ಬಿನ್ ನೋಡಿದ್ಯಾ? ಈಗ ಓಪನ್ ಮಾಡಿ ಪಟ್ಟಂತ ನೋಡಿದ್ದು. ಮತ್ತೆ ಬಿಡು, ನಿಮಗೇನ You will find the safety information card on the seat pocket in front of you. Strongly suggest that you read it before taking off. Remember, carpets must wear light vest, seat kitty chair, hair must wear light vest, the compartment where
In premium economy and economy, the life vest is kept under the seat. In business class, the life vest is kept in the armrest compartment. हाँ पूछने वाले यदि विमान को पानी पर उतरना पड़े तो लाइफ वेस्ट को सिर के ऊपर से पहने और इसके बेल्ट को कमर पर बांध लाइफ वेस्ट को लाल टॉगल ಗೊತ್ತಿತ್ತಾ ಫ್ಲೈಟ್ ರಿವರ್ಸ್ ತೊಗೊಳುತ್ತೆ ಅಂತ ಆಯ್ತಾ ये 1000 रुपया बचाने के लिए वो डिले कर दिया तो और 2000 रुपये का एस्केलेशन ऐसे बोल ये भी आप ನಯನ ಹೇಳ್ತಾಳೆ वही ना एक्टर हम लोग फिर भी कंपल चेक करते हैं बट ऐसे आपके पास जाएंगे अगर काम बना बाकी का नेगोशिएट करना बाद में कर सकते हैं में ब्लॉक अब कुछ नोट ಇನ್ನೊಂದೇ ಪಪ್ಪು ಸೊ ಗೈಸ್ ಈಗ ಊಟ ಬರುತ್ತೆ ನಾನು ಊಟ ಈಗ ಊಟ ಪಾಂಡ ಪಾಂಡ ನಿಂಗೆ ನಾ ಏನೋ ಫಿಲಮ್ ನೋಡ್ಬೇಕಂತೆ ಈಗ ಗೊತ್ತಾ ಎಷ್ಟೊಂದು ಫಿಲಮ್ ನಾನ್ ವೆಜ್ ವೆಜ್ಜಾ ವೆಜ್ ನೈನಾ ರೀಚ್ಡ ನೈಸಾ ಚೆನ್ನಾಗಿತ್ತು ಹೇಗಿತ್ತು ಫ್ಲೈಟ್ ಭಯ ಭಯ ಆಯ್ತಾ ಅಯ್ಯೋ ಥರ ಭಯಪಟ್ಟರೆ ಹೇಗೆ ನಾನು ದಿನ ಭಯಪಡ್ತೀನಿ ಫ್ಲೈಟ್ ಹತ್ಬೇಕಾದ್ರೆ ಅಭ್ಯಾಸ ಆಗೈತೆ ನಿಮಗೆ ಅಭ್ಯಾಸ ಏನಿಲ್ಲ ಅದು ಏನು ಗೊತ್ತಾ ಫಸ್ಟ್ ಟೈಮ್ ಹಾಕವ ಹಿಂಗೆ ಗೊತ್ತಾ ಒಂದ್ಸಲ ಫ್ಲೈಟ್ ಹತ್ತಿ ಇಳಿದ್ಮೇಲೆ ಲೈಕ್ ಹತ್ಬೇಕಾದ್ರೆ ನಾನು ಏನು ಅನ್ಕೋತೀನಿ ಅಂದರೆ ಓಕೆ ದಿಸ್ ಈಸ್ ಮೈ ಲಾಸ್ಟ್ ಡೇ ಅಂತ ಅಂದ್ಕೊಂಡು ಸುಮ್ಮನೆ ಹತ್ತೋದು ಇಳಿದ್ಮೇಲೆ ಓ ಆಮೇಲೆ ಅಂದ್ಕೊಂಡು ಬರೋದು ಸೊ ಇಷ್ಟೇ ಹೌದು ಹಾಗೆ ಅನ್ಕೊಬೇಕು ಆಗಷ್ಟೇ ವಿಲ್ ನಾಟ್ ಗೆಟ್ ಸ್ಕೇರ್ಡ್ ಇಲ್ಲಾಂದರೆ ವಿಲ್ ಗೆಟ್ ಸ್ಕೇರ್ಡ್ ಸೊ ನಯನ ಡೆಲ್ಲಿಗೋ ಫಸ್ಟ್ ಟೈಮ್ ಫ್ಲೈಟಲ್ಲಿ ಬಂದಿದ್ದು ಫಸ್ಟ್ ಟೈಮ್ ವಾ ನಯನ ಇವತ್ತು ನಿನ್ನ ಲಕ್ಕಿ ಡೇ ಅಲ್ಲ ಓಕೆ ಗಾಯ್ಸ್ ಹೋಗುವ ಆ್ಯಕ್ಚುಲಿ ನನ್ನ ಕ್ಯಾಬ್ ಬರಬೇಕು ಆಯಿತಾ ವೆಯ್ಟ್ ಮಾಡಬೇಕು ನಾನು ಒಂದು 10 ಮಿನಿಟ್ಸ್ ಆದರೆ ವೆಯ್ಟ್ ಮಾಡಬೇಕು ಸೊ ನೋಡೋಣ ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಗೊತ್ತಾ ನೀನು ಎಕ್ಸೈಟೆಡಾ ಆದರೆ ಇವಳನ್ನ ಇವೆಂಟಿಗೆ ಬಿಡಲ್ಲ ಗೊತ್ತು ಅವಳಿಗೆ ಲಾಸ್ಟ್ ಟೈಮು ಹಾಗೆ ಆಗಿದ್ದು ನಾನು ಮಾತ್ರ ಹೋಗ್ಬೇಕಿರೋದು ನಾನು ಮತ್ತು ನನ್ನ ಜೊತೆ ಕ್ಯಾಮ್ರಾಮ್ಯಾನ್ ಒಬ್ಬರು ಇರ್ತಾರೆ ಅಷ್ಟೇ +1 ಅಷ್ಟೇ ಅಲೌಡ್ ಇರುತ್ತೆ ಅದ್ರ ಬಗ್ಗೆ ಯಾರಿಗೆ ಗೊತ್ತು ನನಗೆ ಗೊತ್ತು ನನಗೆ ಗೊತ್ತು ನೈನಾಗೂ ಗೊತ್ತಾ ಹೇಳು ನೈನಾ ಪಟಾಕ ಗೊತ್ತಿಲ್ವಾ ಐತೆ ಪತಾಕ ತ್ರಿಪತಾಕ ಅರ್ಧ ಪತಾಕ ಕತ್ತರಿ ಮುಖ ಮಯೂರ ಅರ್ಧ ಚಂದ್ರ ಅರಾಳ ಶುಕತುಂಡ ಮುಷ್ಟಿ ಶಿಖರ ಕಪಿತ್ತ ಕಟಕ ಮುಖ ಸೂಚಿ ಚಂದ್ರಕಲಾ ಪದ್ಮಕೋಶ ಸರ್ಪಶಿರ ಮೃಗಶಿರ ಓಕೆ ಇದೆಲ್ಲ ನೋಡ್ತಿದ್ದಾರೆ ಬಾಯಿ ಈಗ 2 ಹ್ಯಾಂಡ್ಸ್ ಅಂಜಲಿ ಕಪೋತ ಕರ್ಕಟ ಸ್ವಸ್ತಿಕ ಡೋಲ ಪುಷ್ಪಪುಟ ಸ್ತುಂಗ ಶಿವಲಿಂಗ ಓಕೆ ಬಾಯ್
ಏನು ಗೊತ್ತಾ, ಡೆಲ್ಲಿ ಏರ್ಪೋರ್ಟ್ ಎಷ್ಟು ಕನ್ಫ್ಯೂಷನ್ ಅಂದರೆ ಇರೋಣ ಆ ಕಡೆಯಿಂದ ಹೋಗಿ ಈ ಕಡೆ ಬಂದು, ಈ ಕಡೆಯಿಂದ ಹೋಗಿ ಆ ಕಡೆ ಬಂದೆ. ಓ ಮೈ ಗಾಡ್, ಈಗ ಎಲ್ಲೋ ಬಂದು ನಿಂತಿದ್ದೀನಿ, ಗೊತ್ತಿಲ್ಲ ಇದೇನಾ ಅಂತ. ಲೆಟ್ಸ್ ಸಿ. ಅಲ್ಲ ನೈನಾ, ಫುಲ್ ಕನ್ಫ್ಯೂಷನ್ ಇಲ್ಲಿ. ಸೊ ಈಗ ಕ್ಯಾಬ್ ಬಂತು. ನೈನಾ ವೆಲ್ಕಮ್ ಟು ಡೆಲ್ಲಿ. ಬಂದಿರೋದು ಸ್ಯಾಮ್ಸಂಗ್ ಇವೆಂಟ್ಗೆನೆ. ಲೆಟ್ಸ್ ಗೋ. ನೈನಾ, ಈ ಹೋಟೆಲಲ್ಲೂ ಫಸ್ಟ್ ಟೈಮ್ ಅಲ್ಲ? ಲಾಸ್ಟ್ ಸ್ಯಾಮ್ಸಂಗು ಇಲ್ಲೇ ಬಂದಿದ್ದೆ ನಾನು. ಸ್ಪೆಕ್ಸ್. ನಮಗೆ ಈಗ 2030 ಬೇಕು. ಕಾಣಿಸ್ತಾ ಇಲ್ಲ ಅಕ್ಕ. 2021 2000 ಇಯರ್ ಅದೇ ಇಯರ್ಸ್ ನಿಜ ಅದ. ಈ 2030 2039 ಅಮ್ಮಯ್ಯೋ ನೈನು ಅಂಗಡಿ ಮಿನ್ನಿತ ಪುನಃ ಇಲ್ಲಿಕ್ಕೆ ಬಂದ್ಬಿಟ್ಟು ನಂಗ. ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಕುಕಂಬಪ್ಪ. ಓಕೆ, ಕಾರ್ ಪ್ಲೇಸ್ ಮಾಡಬೇಕು. ಹೋಗು. ಈಗ ತಲ್ಲಕ್ಕೆ ಹಾಪಲ್ಲ ಇದು 2031 ಅಲ್ಲ 3 ಇದು 2003 5 7 2007 ನಾನು ಆ ಕಡೆ ಇದ್ದಿದ್ದು ನನ್ನ 2004 ಕಾ 2030 ಆ ಕಡೆನೆ. ಅದು ನಾವು 2004 ಅಲ್ಲಿ. ನೈನಾ 2004. ರಾತ್ರಿ ಡಿನ್ನರ್ಗೆ ನಯನ ರೂಮ್ಗೆ ಬುಕ್ ಮಾಡಿ ತಿನ್ನಬೇಕು. ಏನು ಗೊತ್ತಾ, ನನಗೆ ಕಾರ್ಡ್ ಕೊಟ್ಟರು ಇಲ್ಲಿ. ಹೌ ಕ್ಯೂಟ್ ಅಲ್ಲ? ಓ ನೈನಾ, ಚೆನ್ನಾಗಿದೆಯಲ್ಲ? ಚೆನ್ನಾಗೈತೆ. ನಂದು ಆ ಫೋಟೋ ನೋಡು, ಹುಡುಕಿ ತೊಗೊಂಡಿದ್ದಾರೆ ಆ ಫೋಟೋ ಬೇಕು ಅಂತ. ಎಲ್ಲಿತ್ತು ಇದು? 2030. ರೂಮ್ ಈಗಷ್ಟೇ ಕ್ಲೀನ್ ಮಾಡಿರಬೇಕು. ಫುಲ್ ಸ್ಮೆಲ್ ಅಲ್ಲ ನೈನಾ? ಸ್ಯಾಮ್ಸಂಗ್ ಇದು ಬಿಚ್ಚಿತ್ತು ನೋಡಿ. ಹೌದಾ? ಬಾಟಲ್ ಎಲ್ಲಿ? ಓ ವಾ ನೈನಾ, ನನ್ನ ಫೇವ್ರೆಟ್. ನನ್ನ ಫೇವ್ರೆಟ್ ಮ್ಯಾಕ್ರಾನ್ಸ್. ನೈನಾ ಫೇವ್ರೆಟ್ ಮ್ಯಾಕ್ರಾನ್ ಇಸ್ ಓ ವಾ ಪ್ರೀತಿ. ನೈನಾ, ಇನ್ನೊಂದು ಬಾಟಲ್ ಸಿಕ್ತು. ಲಾಸ್ಟ್ ಟೈಮ್ ಬಾಟಲ್ ನೈನಾಕ್ ತಗೊಟ್ಟಿದ್ದೆ ಅಲ್ಲ ನೈನಾ? ಪಿಂಕ್, ಲೈಟ್ ಪಿಂಕ್. ಅದೇ ಇವಾಗ ಪರ್ಪಲ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅನ್ಪ್ಯಾಕ್ 2026. ವಾ ವಾ ಕ್ಯೂಟ್. ಇಲ್ಲ, ಇದು ಪೇಪರ್ ಅನ್ಸುತ್ತೆ. ಇಲ್ಲ ನೈನಾ, ಕ್ರೀಮು ಮಾಡ್ಬಿಡಂಗೆ. ಓಕೆ, ಸೊ ನೈನಾ ವ್ಯೂ ನೋಡ್ತೀಯಾ? ನೋಡು, ಏರೋಪ್ಲೇನ್ ವ್ಯೂ. ಇಲ್ಲ ನೋಡು, ಏರೋಪ್ಲೇನ್ ವ್ಯೂ ನೈಸ್ ಅಲ್ಲ? ಚೆನ್ನಾಗೈತಲ್ಲ? ನೋಡು, ಅಲ್ಲೆಲ್ಲ ನೋಡು, ಫ್ಲೈಟ್ ಆಡ್ತಾ ಇರುತ್ತೆ. ಹಂಗೆ ಯಾರದು ನೋಡು, ಅಷ್ಟು ಸ್ಪೀಡಲ್ಲಿ ಹೋಗ್ತಿರುತ್ತೆ ಗೊತ್ತಾ? ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಓಹೋ, ಇಲ್ಲೇ ಇರ್ತೀಯ ನೀನು? ಬರಲ್ವಾ? ಓಕೆ ಗೈಸ್, ಆಲ್ ಸೆಟ್. ಈಗ ನಾವು ರೆಡಿ ಆಗಬೇಕು. ಒಂಚೂರು ಫ್ರೆಶ್ ಅಪ್ ಆಗೋಣ ಅಂತ. ಫ್ರೆಶ್ ಅಪ್ ಆಗಿ ಲೆಟ್ಸ್ ಗೋ ಟು ದಿ ಇವೆಂಟ್. ಫುಲ್ ಎಕ್ಸೈಟೆಡ್. ಯಾಕೆಂದರೆ ಈ ಸಲ ಯಾವ ಥರ ಫೀಚರ್ಸ್ ಇದೆ ಅಂತ ನನಗೆ ಗೊತ್ತು, ಆದರೆ ನಿಮಗೆ ಹೇಳಲ್ಲ, ಲಾಸ್ಟಲ್ಲಿ ಗೊತ್ತಾಗುತ್ತೆ. ವೆಯ್ಟ್ ಮಾಡ್ತಾ ಇರಿ. ನನಗೆ ಫೀಚರ್ಸ್ ಬರೋಕ್ಕಿಂತ ಮುಂಚೆನೇ ಗೊತ್ತು ಏನು ಫೀಚರ್ಸ್ ಇದೆ ಅಂತ. ನೀವೆಲ್ಲ ನೋಡೋಕ್ಕೂ ಮುಂಚೆನೇ ಗೊತ್ತು. ಇವಾಗ ನಾನು ನನ್ನ ರೂಮ್ ಟೂರ್ನ ತೋರಿಸ್ತಾ ಇದ್ದೀನಿ, ಬನ್ನಿ. ವೆಲ್ಕಮ್ ಟು ಮೈ ರೂಮ್. ಫಸ್ಟ್ ಬಂದ ತಕ್ಷಣ ರೆಸ್ಟ್ ರೂಮ್ನ ತೋರಿಸ್ಬಿಡ್ತೀನಿ. ಲೈಟ್ ಆನ್ ಮಾಡಬೇಕಾ? ಅಯ್ಯ, ಸ್ವಿಚ್ ಕಾರ್ ಇರೋನ್ ಕಂಬ. ಓ ಎಸ್, ನೋಡಕ್ಕ ಅದು ಮಾಡು. ಓಕೆ ಎಸ್, ಬನ್ನಿ. ಇದು ನಮ್ಮ ರೆಸ್ಟ್ ರೂಮ್. ಹಾಗೆ ಬಾಟಬ್ ಇದೆ. ನೈನಾ ಫುಲ್ ಮಲ್ಕೊಂಡು ಸ್ನಾನ ಮಾಡ್ತಾಳೆ ಇವತ್ತು, ನಾನು ಹೋದ್ಮೇಲೆ. ಓಕೆ ಗೈಸ್, ನನ್ನ ಹತ್ರ ಒಂದು ಇದೆ ನೋಡಿ. ಇಟ್ಸ್ ಲೈಕ್ ದಿಸ್. ಹೀಗಾಕಿ ಡನ್. ಮಧ್ಯಾಹ್ನ ಏನು ತಿಂದಿಲ್ಲ ಅದಕ್ಕೆ
ಹಾಗೆ ನೋಡಿ ಇವರೊಂದು ಕಲರ್ ಪ್ಯಾಲೆಟ್ ಎಲ್ಲೋ ಪಿಂಕ್ ಹಾಗೆ ಬ್ಲೂ ಅಂತ ಹೇಳಿರೋದು. ಡ್ರೆಸ್ಸು ಅಷ್ಟೇ ಅದೇ ಕಲರ್ ಹೇಳಿದ್ರು. ಎಲ್ಲೋ ನಾನು ಈ ಕಲರ್ ಅದು ಚಾ ಬೆಳಕಾಗೋಯ್ತು. ನಾನು ದೋಸು ಏನು ಗೊತ್ತಾ ನಾಕ ಅಯ್ಯೋ ಕೈ ಈಗ ನಾನು ರೆಡಿ ಆಗಬೇಕು. ಬಟ್ ನನಗೆ ಫೇಸ್ಗೆ ಒಂಚೂರು ಹೈಡ್ರೇಷನ್ ಬೇಕು. ಮಾಸ್ಕ್ ತಂದಿರ ಆರ್ಡ್ರ್ ಮಾಡಿದ್ದೀನಿ, ಅದು ಬರಬೇಕು ಆಯಿತಾ. ಅಲ್ಲಿ ಇನ್ನೊಂದೇನಿದ್ರೆ ಇಲ್ಲಿ ನಾನು ಮೇಕಪ್ ಮಾಡ್ಸೋಣಂತಿದ್ದೆ ಆಯಿತಾ ಹೋಟೆಲಲ್ಲಿ. ಸೊ ಕಾಸ್ಟ್ ಬಂದು 6500. ಬೇಡ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಅಂದರೆ ಹೇರ್ ಸ್ಟೈಲು ಅಷ್ಟೇ, ಹೇರ್ ಸ್ಟೈಲ್ ಮಾಡೋದಕ್ಕೂ ಅಷ್ಟೇ ತೊಗೋತಾರಂತೆ. ಬಟ್ ಬೇಡ, ದಟ್ಸ್ ಓಕೆ, ನಾನೇ ಕರ್ಲ್ ಮಾಡ್ಕೋತೀನಿ. ಅಲ್ಲ ನಾನು ಕರ್ಲ್ ಮಾಡ್ಕೊಳ್ಳೋಣ ಸಾಕು ಅಲ್ಲ. ಬ್ಲಿಂಕಿಟ್ ಬಂತು, ಇಲ್ಲಿ ಎಷ್ಟು ಬೇಗ ಬಂದುಬಿಡ್ತು ಗೊತ್ತಾ. ಒಗ್ಗಿಸ್ಕೊಬರ್ಬೇಕು. ಸೊ ಗೈಸ್ ಐ ಆಮ್ ಆಲ್ ಸೆಟ್. ಥರ ಕಾಣಿಸ್ತಾ ಇದ್ದೀನಿ, ನನ್ನ ಸ್ಕ್ರಿಪ್ಟ್. ಹಾಯ್ ಗೈಸ್, ಈಗಷ್ಟೇ ನಾನು ರೂಮಿಗೆ ಬಂದು ರೀಚ್ ಆಗಿ ಯಪ್ಪ ಟೈಮ್ ಎಷ್ಟು ಗೊತ್ತಾ, ಒಂದು ನಿಮಿಷ. ಲುಕ್ ಎಟ್ ದಿ ಟೈಮ್ 5:37, 5:40 ಆಗ್ತಾ ಬಂತು. ನಂಗೆ ಗೊತ್ತಿಲ್ಲ, ನಾನು ನನ್ನ ತಂಗಿ ಹಾಟ್ ಚಾಕ್ಲೇಟನ್ನು ಆರ್ಡ್ರ್ ಮಾಡಿದ್ಲಂತೆ, ಅದಿದೆ ಕುಡಿತಾ ಇದ್ದೇನೆ. ಬಿಕಾಸ್ ಹೊಟ್ಟೆ ಸಿಗ್ತಿದೆ. ಈಗೇನು ಆರ್ಡ್ರ್ ಮಾಡಿದ್ರು ಬರುತ್ತೆ ಆಯಿತಾ. ಬಟ್ ನಂಗೆ ಸುಮ್ಮನೆ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇದನ್ನ ಕುಡಿದು ಹಾಗೆ ಮಲ್ಕೊಳ್ಳೋಣ ಅಂತ. ಇನ್ನು ಬೆಳಗ್ಗೆ ಮತ್ತು ಒಂದು 7 o'clock 7:30 ನಾನು ಎದ್ದೇಳಬೇಕು. ಯಾಕಂದರೆ ಈಗೇನು ನಾವು ವೀಡಿಯೋ ಶೂಟ್ ಮಾಡಿ ಬಂದು ಅದಕ್ಕೆ ವಾಯ್ಸ್ ಓವರ್ಸ್ ಕೊಟ್ಟು 12:30 1 o'clock ಅಷ್ಟರಲ್ಲಿ ಪೋಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಸೊ ಲೆಟ್ಸ್ ವೇಟ್. ಬಟ್ ವೀಡಿಯೋ ಚೆನ್ನಾಗೇ ಬಂತು ಆಯಿತಾ. ನೋಡುವ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಬ್ರ್ಯಾಂಡ್ಸ್ಗೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅನಿಸುತ್ತೆ. ಐ ಡೋಂಟ್ ನೋ, ನೋಡೋಣ. ಓಕೆ ಗಾಯ್ಸ್, ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್. ಮುಗಿಸಿ ರೂಮಿಗೆ ಬಂದಿದ್ದೀನಿ. ಆ್ಯಂಡ್ ಐ ಜಸ್ಟ್ ಹ್ಯಾವ್ ಟು ಸ್ಲೀಪ್. ಈಗ ಲುಕ್ ಅಟ್ ಮೈ ಐಸ್, ಫುಲ್ ಹೋಗ್ಬಿಟ್ಟಿದೆ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನನಗೆ. ಓಕೆ, ಮಲಗಿ ಬರ್ತೀನಿ, ಬಾಯ್.